Yes, welcome back to our ಯೂಟ್ಯೂಬ್ ಚಾನೆಲ್. ನಾವು ಆಲ್ರೆಡಿ ಮಾಡ್ಯೂಲ್ 1 ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅಂತ ಕಂಪ್ಲೀಟ್ ಮಾಡಿ ಆಗಿದೆ. ಇವಾಗ ಮಾಡ್ಯೂಲ್ 2 ಅಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಇದೆ ಆ್ಯಂಡ್ ಯಾವ್ಯಾವ ಟಾಪಿಕ್ಕು ಎಷ್ಟೆಷ್ಟು ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಅರೈವ್ ಆಗುತ್ತೆ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಆಲ್ಸೋ ಆ ಟಾಪಿಕ್ನ ಕೂಡ ಸಾಲ್ವ್ ಮಾಡ್ತೀನಿ. ಓಕೆನಾ? ಫಸ್ಟ್ ಇವಾಗ ಟಾಪಿಕ್ಸ್ ನೋಡೋಣ. ಫಸ್ಟ್ ನೋಡಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ನು. ಮಾಡ್ಯೂಲ್ 2 ಅಲ್ಲಿ ಯಾವ ಟಾಪಿಕ್ನ ಸ್ಕಿಪ್ ಮಾಡಿದ್ರು ಈ ಟಾಪಿಕ್ನ ಸ್ಕಿಪ್ ಮಾಡಲೇಬೇಡಿ. 8 to 10 ಮಾರ್ಕ್ಸ್ ಪಕ್ಕಾ ಕ್ವೆಶನ್ ಬಂದೇ ಬರುತ್ತೆ. ಸೊ ಯಾವುದನ್ನು ಅಟೆಂಡ್ ಮಾಡಿಲ್ಲ ಅಂದರೆ ಇರುವನ್ ಕ್ವೆಶನ್ ಅಟೆಂಡ್ ಮಾಡಿದ್ರು ಮಾಡ್ಯೂಲ್ 2 ಇಂದ 10 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆನಾ? ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ಲಿ ಫಸ್ಟು ಡೆಫಿನೇಷನ್ ಕೇಳ್ಬೋದು, ಡಿಫೈನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ. ಅದಾದಮೇಲೆ ಅದರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಕಮ್ಸ್ ಮಿನಿಮೈಸ್ ದ ಫೈನೈಟ್ ಆಟೋಮೇಟಾ. ಅಂದರೆ ಅವರು ಒಂದು ಫೈನೈಟ್ ಆಟೋಮೇಟಾನ ಕ್ವೆಶನಲ್ಲಿ ಮೆನ್ಷನ್ ಮಾಡ್ತಾರೆ. ದಟ್ ಈಸ್ ಮೇ ಬಿ DFA ಇರ್ಬೋದು, NFA ಇರ್ಬೋದು. ಆ ಥರ ಒಂದು ಫೈನೈಟ್ ಆಟೋಮೇಟನ ಕೊಡ್ತಾರೆ. ಅದನ್ನು ನಾವು ಏನು ಮಾಡಬೇಕು, ಮಿನಿಮೈಸೇಷನ್ ಮಾಡಬೇಕು. ಅಂದರೆ ಇವಾಗ ಕ್ವೆಶನಲ್ಲಿ ಟೋಟಲ್ 5 ಸ್ಟೇಟ್ ಇದೆ ಅಂದರೆ ಮಿನಿಮೈಸ್ ಮಾಡಬೇಕು. ಮೇ ಬಿ 4 ಸ್ಟೇಟ್ ಬರ್ಬೋದು, ಇಲ್ಲ 3 ಸ್ಟೇಟ್ ಬರ್ಬೋದು, 2 ಸ್ಟೇಟ್ ಬರ್ಬೋದು. ಆ ಥರ ಮಿನಿಮೈಸೇಷನ್ ಮಾಡಬೇಕು. ಓಕೆನಾ? ಇದರಲ್ಲಿ ಟೋಟಲು 2 ಮೆಥಡ್ಸ್ ಇದೆ. ದಟ್ ಈಸ್ ಈಕ್ವಿವೆಲೆನ್ಸ್ ಮೆಥಡ್, ಟೇಬಲ್ ಫಿಲ್ಲಿಂಗ್ ಮೆಥಡ್. ಇವೆರಡು ಮೆಥಡು ತುಂಬ ಇಂಪಾರ್ಟೆಂಟು. ಎರಡೂ ಮೆಥಡ್ನ ಕಲ್ತ್ಕೊಳ್ಳಿ. ಯಾಕಂದರೆ ನಿಮಗೆ ಏನಾದರೂ ಎಕ್ಸಾಮಲ್ಲಿ ಮೆಥಡ್ನ ಮೆನ್ಷನ್ ಮಾಡ್ದಲೇ ಜಸ್ಟ್ ಮಿನಿಮೈಸ್ ಮಾಡಿ ಅಂತ ಕೊಟ್ಟರೆ ನಿಮಗೆ ಯಾವ್ದು ಈಸಿ ಇರುತ್ತೆ ಆ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಫ್ ಇನ್ ಕೇಸ್ ಅವರು ಮೆನ್ಷನ್ ಮಾಡಿದ್ರೆ ಯೂಸಿಂಗ್ ಈಕ್ವಿವೆಲೆನ್ಸ್ ಮೆಥಡೇ ಮಾಡಿ ಅಂತ ಮೆನ್ಷನ್ ಮಾಡಿದ್ರೆ ಅದನ್ನೇ ಮಾಡಬೇಕಾಗತ್ತೆ. ಎರಡೂ ಮೆಥಡನ್ನು ಪರ್ಫೆಕ್ಟಾಗಿ ನೀವು ಕಲ್ತ್ಕೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ಕನ್ವರ್ಷನ್ ಫ್ರಮ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಫೈನೈಟ್ ಆಟೋಮೇಟಾ. ಅಂದರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ, ಅದನ್ನು ನಾವು ಫೈನೈಟ್ ಆಟೋಮೇಟಾಗೆ ಕನ್ವರ್ಟ್ ಮಾಡಬೇಕು. ಇದು ಕೂಡ 6 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕಮ್ಸ್ ಪಂಪಿಂಗ್ ಲೆಮ್ಮ ಥಿಯರಮ್. ಪಂಪಿಂಗ್ ಲೆಮ್ಮ ಥಿಯರಮ್ದು ಸ್ಟೇಟ್ಮೆಂಟ್ ಕೇಳ್ಬೋದು. ಇಫ್ ಲಕ್ ಇದ್ದರೆ ಅದ್ರದ್ದು ಥಿಯರಮ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಕೊಡ್ತಾರೆ. ಹೆಂಗೆ ಅಂದರೆ ಲ್ಯಾಂಗ್ವೇಜ್ನ ಕೊಟ್ಬಿಟ್ಟು ಅದನ್ನು ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಥಿಯರಮ್. ಓಕೆನಾ? ಇದನ್ನು ಕೂಡ ಅವರು 6 to 8 ಮಾರ್ಕ್ಸಿಗೆ ಕೊಡ್ಬೋದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್, ಯಾವ ಟಾಪಿಕ್ನ ಮಿಸ್ ಮಾಡ್ದಲೇ ನಾವು ಸ್ಟಡಿ ಮಾಡಬೇಕು ಅಂತ ನೋಡಿದ್ರೆ ದಟ್ ಈಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಅಂದರೆ ಒಬ್ಟೈನಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಈ ಟಾಪಿಕ್ನಂತೂ ಮಿಸ್ಸೇ ಮಾಡಬೇಡಿ. ನೆಕ್ಸ್ಟ್ ಮಿನಿಮೈಸ್ ದ ಫೈನೈಟ್ ಆಟೋಮೇಟಾ. ಇವೆರಡು ಟಾಪಿಕ್ನ ಮಿಸ್ ಮಾಡದೆ ನೀಟಾಗಿ ಪ್ರಿಪೇರ್ ಆಗಿ. ಸೊ ದಟ್ ಇಫ್ ಇನ್ ಕೇಸ್ ಆರ್ ಕ್ವೆಶನಲ್ಲಿ, ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡಿದ್ರೆ ಆರ್ ಕ್ವೆಶನಲ್ಲಿ ಫಸ್ಟಲ್ಲಿ ಇವೆರಡು ಟಾಪಿಕ್ ಮೇಲೆ ಕ್ವೆಶನ್ ಬಂದಿದೆ, ಅದಾದಮೇಲೆ ಕೆಳಗಡೆ ಇವೆರಡು ಟಾಪಿಕ್ ಮೇಲೆ ಕ್ವೆಶನ್ಸ್ ಬಂದಿದೆ. ಆ ಥರನೇ ಏನಾದರೂ ಬಂದರೆ ಇದರಲ್ಲಿ 20 ಮಾರ್ಕ್ಸ್ ಬಂದುಬಿಡುತ್ತೆ. ಆ್ಯಂಡ್ ದಿಸ್ ಪಂಪಿಂಗ್ ಲೆಮ್ಮ ಥಿಯರಮ್ ತುಂಬ ಈಸಿ. ಸೊ ಆರಾಮಾಗಿ ಕಲ್ತ್ಕೋಬೋದು. ರೆಗ್ಯುಲರ್ ಎಕ್ಸ್ಪ್ರೆಷನ್ ತುಂಬ ಫಸ್ಟ್ ಮಾಡ್ಯೂಲ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸೆಕೆಂಡ್ ಮಾಡ್ಯೂಲ್ ಅದಕ್ಕಿಂತ ಈಸಿ ಅಂತ ಫೀಲ್ ಆಗುತ್ತೆ. ಯಾಕಂದರೆ ಟಾಪಿಕ್ನ ಫ್ರಮ್ ದ ಬೇಸಿಕ್ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ರೆಡಿ ನಾವಿವಾಗ DFA ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋದ್ರಿಂದ ನೆಕ್ಸ್ಟ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬ ಈಸಿ ಅಂತ ಫೀಲ್ ಆಗುತ್ತೆ. ಓಕೆನಾ? ಈ ಮಾಡ್ಯೂಲ್ 2ದು ಕಂಪ್ಲೀಟ್ ಎಲ್ಲ ಟಾಪಿಕ್ದು ಎಲ್ಲ ವೀಡಿಯೋಸ್ನು ನಾನು ಪಾರ್ಟ್ ವೈಸು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ಲ ವೀಡಿಯೋಸ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ಸೊ ದಟ್ ಈ ಮಾಡ್ಯೂಲ್ 2 ಅಲ್ಲಿ 20 ಮಾರ್ಕ್ಸ್ ನಿಮಗೆ ಪಕ್ಕಾ ಬರುತ್ತೆ. ಓಕೆನಾ? ಎಸ್, ಈ ಮಾಡ್ಯೂಲ್ 2 ಅಲ್ಲಿ ಮಿನಿಮೈಸ್ ದ ಫಾಲೋಯಿಂಗ್ DFA ಅಂದರೆ ಫೈನೈಟ್ ಆಟೋಮೇಟಾನ ಮಿನಿಮೈಸ್ ಮಾಡೋ ಪ್ರಾಬ್ಲಮ್ಸ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೇಯ್ನಾಗಿ ನಾವು 2 ರೂಲ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಮತ್ತು ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್. ಈ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂದರೆ ನಮಗೆ 2 ಸ್ಟೇಟ್ಸ್ ಇರುತ್ತೆ ಅಂದ್ಕೊಳ್ಳಿ, P ಮತ್ತು Q ಅಂತ. ಇವಾಗ P ಏನಾದರೂ ಫೈನಲ್ ಸ್ಟೇಟ್ ಆಗಿ Q ಆಪೋಸಿಟ್ ಟು ದಟ್ ಅಂದರೆ ನಾಟ್ ಫೈನಲ್ ಸ್ಟೇಟ್, ವೈಸ ವರ್ಷ ಆಗಬೇಕು. ಈ ಥರ ಇರಬೇಕಾದ್ರೆ ಡಿಸ್ಟಿಂಗ್ವಿಷಬಲ್. ಒಂದು ಡಿಫ್ರೆಂಟ್, ಒಂದು ಫೈನಲ್ ಸ್ಟೇಟ್ ಇದೆ, ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಇದೆ. ಆವಾಗ ಅದನ್ನು ನಾವು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ ಹೇಳ್ತೀವಿ, ಈ ಥರ ಪೇರಲ್ಲಿ ಇರಬೇಕಾದ್ರೆ. ಓಕೆನಾ? ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂದರೆ P ಮತ್ತು Q ಎರಡೂ ಫೈನಲ್ ಸ್ಟೇಟ್ ಇರಬೇಕು ಆರ್ ಎರಡು ನಾನ್ ಫೈನಲ್ ಸ್ಟೇಟ್ ಇರಬೇಕು. ಅದನ್ನು ನಾವು ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಇವಾಗ ಮಿನಿಮೈಸ್ ದ ಫಾಲೋಯಿಂಗ್ ಫೈನೈಟ್ ಆಟೋಮೇಟಾದಲ್ಲಿ ನಮಗೆ 2 ಟೈಪ್ಸ್ ಇದೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ದಟ್ ಈಸ್ ಈಕ್ವಿವೆಲೆನ್ಸ್ ಮೆಥಡ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಟೇಬಲ್ ಫಿಲ್ಲಿಂಗ್ ಮೆಥಡ್. ಓಕೆನಾ? ಈ ವಿಡಿಯೋದಲ್ಲಿ ಈ 2 ಮೆಥಡು
ಈಕ್ವಿವೆಲೆನ್ಸ್ ಮೆಥಡು, ಟೇಬಲ್ ಫಿಲ್ಲಿಂಗ್ ಮೆಥಡು, ಈ ಎರಡೂ ಮೆಥಡು ಕೂಡ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಫ್ ಇನ್ ಕೇಸ್ ಎಕ್ಸಾಮಲ್ಲಿ ಇದು ಮಿನಿಮೈಸ್ ದ ಫಾಲೋಯಿಂಗ್ ಫೈನೈಟ್ ಆಟೋಮೇಟಾ ಅಂತ ಕೊಟ್ಬಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿದರೆ ಯೂಸಿಂಗ್ ಈಕ್ವಿವೆಲೆನ್ಸ್ ಮೆಥಡ್ ಆರ್ ಯೂಸಿಂಗ್ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಂತ ಮೆನ್ಷನ್ ಮಾಡಿದ್ರೆ ನೀವು ಅದೇ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಇಫ್ ಅವ್ರು ಮೆನ್ಷನ್ ಮಾಡಿಲ್ಲ ಅಂದರೆ ದಟ್ಸ್ ಯುವರ್ ಲಕ್, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಓಕೆನಾ? ಇವಾಗ ಕಂಪ್ಲೀಟಾಗಿ ಇವೆರಡು ಮೆಥಡ್ನ ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಮೆಥಡು ದಟ್ ಈಸ್ ಈಕ್ವಿವೆಲೆನ್ಸ್ ಮೆಥಡ್. ಈ ಈಕ್ವಿವೆಲೆನ್ಸ್ ಮೆಥಡ್ನ ಯೂಸ್ ಮಾಡಿಕೊಂಡು ಹೆಂಗೆ ಮಿನಿಮೈಸ್ ಮಾಡೋದು ಫೈನೈಟ್ ಆಟೋಮೇಟಾನ ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಕ್ವೆಶನಲ್ಲಿ ನೋಡಿ ಅವರು ಟ್ರಾನ್ಸಿಷನ್ ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಇಫ್ ಟ್ರಾನ್ಸಿಷನ್ ಡಯಾಗ್ರಾಮ್ನ ಕೊಟ್ಟಿದ್ರೆ ನಾವು ಟ್ರಾನ್ಸಿಷನ್ ಟೇಬಲ್ನ ಬರ್ಕೋಬೇಕು. ಟ್ರಾನ್ಸಿಷನ್ ಟೇಬಲ್ನ ಕೊಟ್ಟಿದ್ರೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರ್ಕೊಳ್ಳಿ. ಓಕೆನಾ? ಫಸ್ಟ್ ಇವಾಗ ಟ್ರಾನ್ಸಿಷನ್ ಟೇಬಲ್ ಬರ್ಕೊಳ್ಳೋಣ. ಯಾವುದೇದು ಇನ್ಪುಟ್ಸ್ ಇದೆ? ಎ ಮತ್ತು ಬಿ ಇನ್ಪುಟ್ಸ್ ಇದೆ. ಸ್ಟೇಟ್ಸ್ ಯಾವುದಿದೆ? Q0, Q1, Q2, Q3, Q4. ಇನಿಷಿಯಲ್ ಸ್ಟೇಟ್ ಯಾವುದು? Q0. ಫೈನಲ್ ಸ್ಟೇಟ್ ಯಾವುದು? Q4. ಓಕೆನಾ? ಫಸ್ಟ್ ಸಾಲ್ವ್ ಮಾಡೋದಕ್ಕೂ ಮುಂಚೆ ಏನು ನೋಡ್ಕೋಬೇಕು ಅಂದರೆ ಇನಿಷಿಯಲ್ ಸ್ಟೇಟಿಂದ ಎಲ್ಲ ಸ್ಟೇಟು ರೀಚಬಲ್ ಅಂತ ಚೆಕ್ ಮಾಡ್ಕೋಬೇಕು. ಇಫ್ ಯಾವುದಾದ್ರೂ ಸ್ಟೇಟ್ ನಾಟ್ ರೀಚಬಲ್ ಆಗಿದ್ದರೆ ಆ ಸ್ಟೇಟ್ನ ನಾವೇನು ಮಾಡಬೇಕು? ಎಲಿಮಿನೇಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ. ನೋಡಿ ಫಸ್ಟ್ ಇವಾಗ Q1 Q0 ರೀಚಬಲ್ಲ? ಎಸ್, Q0 Q1 ರೀಚಬಲು. Q2 ರೀಚಬಲ್ಲ? ನೋಡಿ ಥ್ರೂ Q2 ರೀಚಬಲು. Q3 ರೀಚಬಲ್ಲ? ನೋಡಿ Q0 to Q1, Q1 to Q3. ಸೊ ರೀಚಬಲ್ ಆಗಿದೆ. ಬಿಟ್ವೀನು ಸ್ಟೇಟ್ಸ್ ಬರ್ಬೋದು, ಬಟ್ ರೀಚಬಲ್ ಆಗಿರಬೇಕು ಅಷ್ಟೇ. Q0 to Q4 ರೀಚಬಲ್ಲ? ನೋಡಿ ಇಲ್ಲಿಂದ Q0 to Q1, Q3, Q4 ರೀಚಬಲ್ ಇದೆ. ಸೊ ಎಲ್ಲ ಸ್ಟೇಟ್ಸು ಇನಿಷಿಯಲ್ ಸ್ಟೇಟಿಂದ ರೀಚಬಲ್ ಇದೆ. ಸೊ ಇದರಲ್ಲಿ ಯಾವುದನ್ನು ಎಲಿಮಿನೇಟ್ ಮಾಡೋ ಹಂಗಿಲ್ಲ. ಓಕೆನಾ? ಇವಾಗ ಟ್ರಾನ್ಸಿಷನ್ ಟೇಬಲ್ನ ಬರೆಯೋಣ. Q0 ಆನ್ ಎ ಎಲ್ಲಿಗೆ ಹೋಗ್ತಿದೆ? Q1ಗೆ ಹೋಗ್ತಿದೆ. Q0 ಆನ್ ಬಿ Q2ಗೆ ಹೋಗ್ತಿದೆ. ಓಕೆನಾ? Q1 ಆನ್ ಎ ಸೆಲ್ಫ್ ಆಗ್ತಿದೆ. ಸೊ Q1 ಆನ್ ಬಿ ಎಲ್ಲಿಗೆ ಹೋಗ್ತಿದೆ? Q3ಗೆ ಹೋಗ್ತಿದೆ. Q3 ಆನ್ ಎ ಎಲ್ಲಿಗೆ ಹೋಗಿದೆ? Q0ಗೆ ಹೋಗಿದೆ. Q3 ಆನ್ ಬಿ ಎಲ್ಲಿಗೆ ಹೋಗಿದೆ? Q4ಗೆ ಹೋಗಿದೆ. ಇಲ್ಲಿ Q2 ಸ್ಟೇಟ್ ಮೀನ್ಸ್ ಮಾಡಿದ್ವಿ ನೋಡಿ. Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q1ಗೆ ಹೋಗಿದೆ. ಆ್ಯಂಡ್ Q2 ಆನ್ ಇನ್ಪುಟ್ ಬಿ ಸೆಲ್ಫಿಗೆ ಹೋಗಿದೆ. ಓಕೆನಾ? ಇದನ್ನು ನೀಟಾಗಿ ಬರ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಂಡಂಗೆ. Q4 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. Q4 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. ಓಕೆನಾ? ಇಷ್ಟು ಟ್ರಾನ್ಸಿಷನ್ ಟೇಬಲ್ಲು. ಟ್ರಾನ್ಸಿಷನ್ ಟೇಬಲ್ ಹೆಂಗೆ ಬರ್ಕೊಳ್ಳೋದು ಅನ್ನೋದು ಗೊತ್ತಾಯಿತು ಅಲ್ವಾ? ಏನಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಸ್ಟೇಟ್ಸ್ ಇದೆ? 5 ಸ್ಟೇಟ್ಸ್ ಇದೆ. ಮಿನಿಮೈಸ್ ಆದಮೇಲೆ ಸ್ಟೇಟ್ಸು ಡಿಕ್ರೀಸ್ ಆಗುತ್ತೆ ಅಷ್ಟೇ. ಮಿನಿಮೈಸೇಷನ್ ಅಂದರೆ ಫಸ್ಟ್ ಏನು ಮಾಡಬೇಕು? 0 ಈಕ್ವಿವೆಲೆನ್ಸ್ ಬರ್ಕೋಬೇಕು. ಝೀರೋ ಈಕ್ವಿವೆಲೆನ್ಸ್ ಅಂದರೆ ಎಕ್ಸೆಪ್ಟ್ ಫೈನಲ್ ಸ್ಟೇಟು ಇನ್ ಎಲ್ಲ ಸ್ಟೇಟು ಒಂದು ಗ್ರೂಪಾಗಿ ಬರ್ಕೋಬೇಕು. Q1, Q2, Q3 ಫೈನಲ್ ಸ್ಟೇಟ್ನ ಮಾತ್ರ ಒಂದು ಗ್ರೂಪಾಗಿ ಬರ್ಕೋಬೇಕು. ಓಕೆನಾ? ಇದು 0 ಈಕ್ವಿವೆಲೆನ್ಸು. ಇವಾಗ 1 ಈಕ್ವಿವೆಲೆನ್ಸ್ ಮಾಡೋಣ. ಫಸ್ಟ್ ಸ್ಟೆಪ್ಪು, ಫಸ್ಟು 2 ಸ್ಟೇಟ್ಸ್ನ ಕನ್ಸಿಡರ್ ಮಾಡೋಣ. ದಟ್ಟು Q0, Q1. ಓಕೆನಾ? Q0, Q1. ಇವಾಗ Q0, Q1 ಆನ್ ಇನ್ಪುಟ್ ಎ ಏನಾಗುತ್ತೆ ಅಂತ ಚೆಕ್ ಮಾಡೋಣ. Q0 ಟ್ರಾನ್ಸಿಷನ್ ಆಫ್ Q0, ಎ ಟ್ರಾನ್ಸಿಷನ್ ಆಫ್ Q1 ಆನ್ ಎ. ಆ್ಯಂಡ್ ಇನ್ನೊಂದು ಇನ್ಪುಟ್ ಯಾವುದು? ಟ್ರಾನ್ಸಿಷನ್ ಆಫ್ Q0 ಆನ್ ಬಿ, ಟ್ರಾನ್ಸಿಷನ್ ಆಫ್ Q1 ಆನ್ ಬಿ. ಓಕೆನಾ? ಇವಾಗ ನೋಡಿ Q0 ಆನ್ ಎ ಎಲ್ಲಿಗೆ ಹೋಗ್ತಿದೆ? Q1ಗೆ ಹೋಗ್ತಿದೆ. Q1 ಆನ್ ಎ Q1ಗೆ ಹೋಗ್ತಿದೆ. Q0 ಆನ್ ಬಿ Q2ಗೆ ಹೋಗಿದೆ. Q1 ಆನ್ ಬಿ Q3ಗೆ ಹೋಗಿದೆ. ಓಕೆನಾ? ಇವಾಗ ನೋಡಿ ಈ ಎರಡು ಸ್ಟೇಟ್ ಇದೆ ಅಲ್ವಾ? Q0, Q1 ಆನ್ ಇನ್ಪುಟ್ ಎ ಏನು ಫೈನಲ್ ಸ್ಟೇಟ್ ಬಂದಿದೆ? Q1 ಬಂದಿದೆ. ಈ Q1 ಅನ್ನೋದು ಒಂದೇ ಗ್ರೂಪಲ್ಲಿ ಇದೆಯಾ? ಎಸ್. ಇವಾಗ Q0 ಈಸ್ ಈಕ್ವಲ್ಸ್ ಟು Q1 ಅಂತ ಇಲ್ಲೂ ಚೆಕ್ ಮಾಡಬೇಕು. ಆನ್ ಬಿ ಇನ್ಪುಟ್ ಕೂಡ Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? Q2ಗೆ ಹೋಗಿದೆ.
ಬಿ ಇನ್ಪುಟ್ Q1 ಎಲ್ಲಿ ಹೋಗಿದೆ, Q3 ಹೋಗಿದೆ. ಇವೆರಡು ನೋಡಿ, ಇವೆರಡೂ ಕೂಡ ಸೇಮ್ ಗ್ರೂಪಲ್ಲಿದೆ. ಸಿನ್ಸ್ ಇದು ಸೇಮ್ ಗ್ರೂಪಲ್ಲಿದ್ದು ಇದು ಸೇಮ್ ಗ್ರೂಪಲ್ಲಿ ಇರಬೇಕಾದ್ರೆ Q0 ಈಸ್ ಈಕ್ವಲ್ಸ್ ಟು Q1 ಅಂತ ಬರಿಬೇಕು. ಓಕೆನಾ? ಇವಾಗ Q0 ಈಸ್ ಈಕ್ವಲ್ಸ್ ಟು Q1 ಆಯ್ತಲ್ವಾ. ನೆಕ್ಸ್ಟ್ ಸ್ಟೇಟಿಗೆ ಚೆಕ್ ಮಾಡಬೇಕು, ದಟ್ ಈಸ್ Q2 ಸ್ಟೇಟು. ಇವಾಗ Q0 ಕನ್ಸಿಡರ್ ಮಾಡಿಕೊಂಡ್ರು ಸೇಮು, Q1 ಕನ್ಸಿಡರ್ ಮಾಡಿಕೊಂಡ್ರು ಸೇಮ್ ಅಲ್ವಾ. ಯಾವುದಾದ್ರೂ ಕನ್ಸಿಡರ್ ಮಾಡಿ. ಲೆಟ್ಸ್ ಕನ್ಸಿಡರ್ Q0 ಕನ್ಸಿಡರ್ ಮಾಡೋಣ. Q0 ಆನ್ ಇನ್ಪುಟ್ ಇದು Q0, Q2ಗೆ. ಓಕೆನಾ? Q0 ಆನ್ ಇನ್ಪುಟ್ A, Q2 ಆನ್ ಇನ್ಪುಟ್ A. Q0 ಆನ್ ಇನ್ಪುಟ್ B, Q2 ಆನ್ ಇನ್ಪುಟ್ B. ಓಕೆನಾ? ಇವಾಗ ನೋಡಿ, Q ಆನ್ ಇನ್ಪುಟ್ A ಏನಾಗುತ್ತೆ, Q1. Q2 ಆನ್ ಇನ್ಪುಟ್ A ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q0 ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. Q2 ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. ಓಕೆನಾ? ನೋಡಿ, Q1 ಒಂದೇ ಗ್ರೂಪಲ್ಲಿ ಇದೆಯಾ, ಎಸ್ ಇದೆ. Q2 ಒಂದೇ ಗ್ರೂಪಲ್ಲಿ ಇದೆಯಾ, ಎಸ್ ಇದೆ. ಸೊ Q0 ಈಸ್ ಈಕ್ವಲ್ಸ್ ಟು Q2. ಓಕೆನಾ? Q0 ಈಸ್ ಈಕ್ವಲ್ಸ್ ಟು Q1 ಆಯಿತು, Q0 ಈಸ್ ಈಕ್ವಲ್ಸ್ ಟು Q2 ಆಯಿತು. ವಿಚ್ ಮೀನ್ಸ್ Q0 ಈಸ್ ಈಕ್ವಲ್ಸ್ ಟು Q1 ಈಕ್ವಲ್ಸ್ ಟು Q2 ಅಂತ. ಇವಾಗ Q3 ಸ್ಟೇಟ್ ಚೆಕ್ ಮಾಡೋಣ. ಕನ್ಸಿಡರಿಂಗ್ Q0, Q3. ಓಕೆನಾ? ಟ್ರಾನ್ಸಿಷನ್ ಆಫ್ Q0, A, ಟ್ರಾನ್ಸಿಷನ್ ಆಫ್ Q0, Q3, A, ಟ್ರಾನ್ಸಿಷನ್ ಆಫ್ Q0, B, ಟ್ರಾನ್ಸಿಷನ್ ಆಫ್ Q3, B. ಓಕೆನಾ? ಆನ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q3 ಆನ್ ಎ ಎಲ್ಲಿಗೆ ಹೋಗಿದೆ, Q0ಗೆ ಹೋಗಿದೆ. Q0 ಆನ್ ಬಿ ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. Q3 ಆನ್ ಬಿ ಎಲ್ಲಿಗೆ ಹೋಗಿದೆ, Q4 ಸ್ಟೇಟಿಗೆ ಹೋಗಿದೆ. ಓಕೆನಾ? ಇವೆರಡು ಸೇಮ್ ಗ್ರೂಪಲ್ಲಿದೆ. Q1 Q0 ಸೇಮ್ ಗ್ರೂಪಲ್ಲಿದೆ. ಇದು ಅಕ್ಸೆಪ್ಟೇಬಲ್. ನೋಡಿ, Q2 ಮತ್ತು ಇದು Q4 ಅಲ್ವಾ. Q2 ಮತ್ತು Q4 ಅನ್ನೋದು Q2 ಒಂದು ಗ್ರೂಪಲ್ಲಿದೆ, Q4 ಒಂದು ಗ್ರೂಪಲ್ಲಿದೆ. ವಿಚ್ ಮೀನ್ಸ್ Q0 ಈಸ್ ನಾಟ್ ಈಕ್ವಲ್ಸ್ ಟು Q3 ಅಂತ. ಓಕೆನಾ? ಈ ಥರ ಎನ್ಕೌಂಟರ್ ಆದಾಗ ನಾವಿವಾಗ ಗ್ರೂಪ್ನ ಚೇಂಜ್ ಮಾಡಬೇಕು. ವಿಚ್ ಮೀನ್ಸ್ ಹೆಂಗೆ ಗ್ರೂಪ್ನ ಚೇಂಜ್ ಮಾಡೋದು ಅಂದರೆ, ಗ್ರೂಪ್ ಏನಾಗುತ್ತೆ ಅಂದರೆ Q0 ಈಸ್ ಈಕ್ವಲ್ಸ್ ಟು Q1 ಈಕ್ವಲ್ಸ್ ಟು Q2 ಒಂದು ಗ್ರೂಪ್ ಆಗುತ್ತೆ. Q3 ಒಂದು ಸಪ್ರೇಟ್ ಗ್ರೂಪ್ ಆಗುತ್ತೆ. ಆ್ಯಂಡ್ Q4 ಒಂದು ಸಪ್ರೇಟ್ ಗ್ರೂಪ್ ಆಗುತ್ತೆ. ಓಕೆನಾ? ಇವಾಗ 2 ಈಕ್ವಿವೆಲೆನ್ಸ್ನ ಚೆಕ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ನೋಡಿ, 2 ಈಕ್ವಿವೆಲೆನ್ಸ್ನ ಮಾಡ್ತಿದ್ದೀನಿ ಇಲ್ಲಿ. ಓಕೆನಾ? ಇವಾಗ ಅಗೇನ್ ಮತ್ತೆ ಚೆಕ್ ಮಾಡಬೇಕು. Q0 ಆನ್ ಆ್ಯಂಡ್ Q1ನ ಕನ್ಸಿಡರ್ ಮಾಡೋಣ. Q1. ಓಕೆನಾ? ಟ್ರಾನ್ಸಿಷನ್ ಆಫ್ Q0, A, Q1, A, Q0, B, Q1, B. ಓಕೆನಾ? Q0 ಆನ್ ಎ ಎಲ್ಲಿಗೆ ಹೋಗ್ತಿದೆ, Q1ಗೆ ಹೋಗ್ತಿದೆ. Q1 ಆನ್ ಎ Q1ಗೆ ಹೋಗಿದೆ. Q0 ಆನ್ ಬಿ Q2ಗೆ ಹೋಗಿದೆ. Q1 ಆನ್ ಬಿ Q3ಗೆ ಹೋಗಿದೆ. ಓಕೆನಾ? Q1 ಬಂದ್ಬಿಟ್ಟು ಸೇಮ್ ಸ್ಟೇಟು, ಅಂದರೆ ಸೇಮ್ ಸ್ಟೇಟಲ್ಲಿದೆ ಅಲ್ವಾ Q1. ಓಕೆ, ಇದನ್ನು ಅಕ್ಸೆಪ್ಟು. ನೆಕ್ಸ್ಟ್ ಇದನ್ನು ಚೆಕ್ ಮಾಡಿ. Q2 ಮತ್ತು Q3 ಬಂದಿದೆ. ಈ Q2 ಮತ್ತು Q3 ಸೇಮ್ ಸ್ಟೇಟಲ್ಲಿ ಇದೆಯಾ ನೋಡಿ, ಇದು ಬೇರೆ ಗ್ರೂಪಲ್ಲಿದೆ, ಇದು ಬೇರೆ ಗ್ರೂಪಲ್ಲಿದೆ. ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಆವಾಗ ಏನಾಗುತ್ತೆ, Q0 ಈಸ್ ನಾಟ್ ಈಕ್ವಲ್ಸ್ ಟು Q1 ಆಗುತ್ತೆ. ಇವಾಗ ನೆಕ್ಸ್ಟ್ ಯಾವುದಿದೆ ಮಿಕ್ಕಿರೋದು, Q0, Q2 ಇದೆ. ಇದನ್ನು ಚೆಕ್ ಮಾಡೋಣ. Q0, Q2. ಓಕೆನಾ? Q0 ಆನ್ ಇನ್ಪುಟ್ A, Q2 ಆನ್ ಇನ್ಪುಟ್ A, Q0 ಆನ್ ಇನ್ಪುಟ್ B, Q2 ಆನ್ ಇನ್ಪುಟ್ B. ಓಕೆನಾ? Q0 ಆನ್ ಇನ್ಪುಟ್ A ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q2 ಆನ್ ಇನ್ಪುಟ್ A ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q0 ಆನ್ ಇನ್ಪುಟ್ B ಎಲ್ಲಿಗೆ ಹೋಗಿದೆ, Q2ಗೆ ಹೋಗಿದೆ. Q2 ಆನ್ ಇನ್ಪುಟ್ B Q2ಗೆ ಹೋಗಿದೆ. ಇವೆರಡನ್ನ ಚೆಕ್ ಮಾಡಬೇಕಲ್ವಾ. Q1 ಇದೆ. Q1 ಒಂದೇ ಗ್ರೂಪಲ್ಲಿ ಇದೆಯಾ, ಎಸ್ ಅಕ್ಸೆಪ್ಟೇಬಲ್. Q2 ಸೇಮ್ ಗ್ರೂಪಲ್ಲಿ ಇದೆಯಾ, ಎಸ್ ಅಕ್ಸೆಪ್ಟೇಬಲ್. ಸೊ Q0 ಈಸ್ ಈಕ್ವಲ್ಸ್ ಟು Q2 ಆಗುತ್ತೆ. ಓಕೆನಾ? ಇವಾಗ ನೋಡಿ,
ಕ್ಯೂ ನಾಟ್ ಈಸ್ ನಾಟ್ ಈಕ್ವಲ್ಸ್ ಟು Q1 ಆಗಿದೆ ಅಲ್ವಾ, ಆವಾಗ ಇದನ್ನು ರಿಮೂವ್ ಮಾಡಬೇಕು ಗ್ರೂಪಿಂದ. ಆವಾಗ ಏನೇನು ಗ್ರೂಪ್ಸ್ ಆಗುತ್ತೆ, Q0, Q2 ಆಗುತ್ತೆ, Q1 ಸಪ್ರೇಟ್ ಗ್ರೂಪ್ ಆಗುತ್ತೆ, Q3 ಸಪ್ರೇಟ್ ಸ್ಟೇಟ್ ಆಗುತ್ತೆ, Q4 ಸಪ್ರೇಟ್ ಗ್ರೂಪ್ ಆಗುತ್ತೆ. ಓಕೆನಾ, ಇಲ್ಲಿ ಕಂಪ್ಲೀಟ್ ಆಯಿತು ಅಲ್ವಾ. ಇವಾಗ ಯಾವ್ದು ಮಿಕ್ಕಿದೆ, Q0, Q2. ಅಗೇನ್ ಚೆಕ್ ಮಾಡಿದ್ರು ಸೇಮ್ ವ್ಯಾಲ್ಯೂಸ್ ಬರುತ್ತೆ, Q1 ಮತ್ತು Q2. ಸೊ ಅದು ಒಂದೇ ಗ್ರೂಪಲ್ಲಿ ಎಕ್ಸಿಸ್ಟ್ ಆಗಿರೋದ್ರಿಂದ ಇಲ್ಲಿಗೆ ಎಲ್ಲಾನು ಚೆಕ್ ಮಾಡಿ ಕಂಪ್ಲೀಟ್ ಆಗಿದೆ. ನೋಡಿ ಕಂಪ್ಲೀಟಾಗಿ ಎಷ್ಟು ಸ್ಟೇಟ್ಸ್ ಬಂದಿದೆ ಇಲ್ಲಿ, 1, 2, 3, 4, ಟೋಟಲ್ 4 ಸ್ಟೇಟ್ಸ್ ಬಂದಿದೆ. ಬಟ್ ಕ್ವಶನಲ್ಲಿ ಅಟ್ ದ ಸ್ಟಾರ್ಟ್ ಎಷ್ಟು ಸ್ಟೇಟ್ಸ್ ಇದೆ, 1, 2, 3, 4, 5 ಸ್ಟೇಟ್ಸ್ ಇದೆ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಯಾವ್ಯಾವ ಸ್ಟೇಟ್ ಇದೆ ಇದನ್ನು ಬರ್ಕೊಳ್ಳೋಣ. Q0, Q2 ಸ್ಟೇಟ್ ಇದೆ, Q1 ಸ್ಟೇಟ್ ಇದೆ, Q3 ಸ್ಟೇಟ್ ಇದೆ, Q4 ಸ್ಟೇಟ್ ಇದೆ. ಓಕೆನಾ, ಸ್ಟಾರ್ಟಿಂಗಲ್ಲಿ Q0ಗೆ ಮತ್ತು Q2ಗೆ ಸಪ್ರೇಟ್ ಸ್ಟೇಟ್ಸ್ ಇದೆ. ಬಟ್ ಮಿನಿಮೈಸ್ ಮಾಡಿದ್ಮೇಲೆ Q0, Q2 ಒಂದೇ ಸ್ಟೇಟ್ ಆಗಿದೆ. ದಟ್ ಈಸ್ Q0 ಈಸ್ ಈಕ್ವಲ್ಸ್ ಟು Q2 ಆಗಿರೋದ್ರಿಂದ. ಓಕೆನಾ, ಇವಾಗ ಇದಕ್ಕೆ ಇನಿಷಿಯಲ್ ಸ್ಟೇಟ್ ಯಾವುದು, Q0 ಇಸ್ ದ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q0 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. Q2 ಅಂದರೆ ಸೆಲ್ಫ್. ಓಕೆನಾ, ಇವಾಗ Q1 ನೋಡೋಣ. Q1 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, ಸೆಲ್ಫ್ ಎ. ಆನ್ ಇನ್ಪುಟ್ ಬಿ Q3ಗೆ ಹೋಗಿದೆ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. ಸೊ ಆಲ್ರೆಡಿ ತೊಗೊಂಡಿದ್ದೀವಿ. ನೆಕ್ಸ್ಟ್ Q2 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, ಸೆಲ್ಫ್. ಓಕೆನಾ, ನೆಕ್ಸ್ಟ್ Q3 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. Q3 ಆನ್ ಇನ್ಪುಟ್ ಬಿ Q4ಗೆ ಹೋಗಿದೆ. Q4 ಆನ್ ಇನ್ಪುಟ್ ಎ Q1ಗೆ ಹೋಗಿದೆ. ನೆಕ್ಸ್ಟು Q4 ಆನ್ ಇನ್ಪುಟ್ ಬಿ Q2ಗೆ ಹೋಗಿದೆ. ಓಕೆನಾ, ಇದು ಟ್ರಾನ್ಸಿಷನ್ ಡಯಾಗ್ರಾಮ್ದು. ಓಕೆನಾ, ಮಿನಿಮೈಸೇಷನ್ ಆಫ್ ಫೈನೈಟ್ ಆಟೋಮೇಟಾ ಮಾಡಿದ್ಮೇಲೆ ಇದು ಟ್ರಾನ್ಸಿಷನ್ ಡಯಾಗ್ರಾಮ್ ಬರುತ್ತೆ. ಇದಕ್ಕೆ ಟ್ರಾನ್ಸಿಷನ್ ಟೇಬಲ್ ಬರೆಯೋಣ. ಇಲ್ಲಿ ನೋಡಿ ಫೈನಲ್ ಸ್ಟೇಟ್ನು ಮೆನ್ಷನ್ ಮಾಡಬೇಕು. Q4 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ, ಟ್ರಾನ್ಸಿಷನ್ ಟೇಬಲ್ ಬರೆಯೋಣ. ದಟ್ ಈಸ್ ಎ ಬಿ ಇನ್ಪುಟ್ಟು. ಇನಿಷಿಯಲ್ ಸ್ಟೇಟ್ ಯಾವುದು, Q0, Q2. ಇದು ಒಂದು ಸ್ಟೇಟ್ ಆಗಿದೆ. Q1 is the another state, Q3 is the another state, Q4 is the another state. ಓಕೆನಾ, ಇದು ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ, Q1ಗೆ ಹೋಗಿದೆ. ಆನ್ ಇನ್ಪುಟ್ ಬಿ ಸೆಲ್ಫ್ Q0, Q2 ಹೋಗಿದೆ. Q1 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, ಸೆಲ್ಫ್ Q1. ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q3ಗೆ ಹೋಗಿದೆ. Q3 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q0, Q2. Q3 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q4ಗೆ ಹೋಗಿದೆ. Q4 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q1ಗೆ ಹೋಗಿದೆ. Q4 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q0, Q2ಗೆ ಹೋಗಿದೆ. ಓಕೆನಾ, ಹೆಂಗೆ ನಾವು ಇವಾಗ ಈಕ್ವಿವೆಲೆನ್ಸ್ ಮೆಥಡ್ನ ಸಾಲ್ವ್ ಮಾಡಿದ್ವಿ ಅಂತ ಗೊತ್ತಾಯಿತು ಅಲ್ವಾ. ಫಸ್ಟ್ ಏನು ಮಾಡಬೇಕು, ಟ್ರಾನ್ಸಿಷನ್ ಡಯಾಗ್ರಾಮ್ ಏನಿದೆ ಆ ಟ್ರಾನ್ಸಿಷನ್ ಡಯಾಗ್ರಾಮ್ಗೆ ಟ್ರಾನ್ಸಿಷನ್ ಟೇಬಲ್ನ ಬರ್ಕೊಳ್ಬೇಕು. ಅದಾದಮೇಲೆ ಆ ಟ್ರಾನ್ಸಿಷನ್ ಟೇಬಲ್ ಬರ್ಕೊಂಡಾದ್ಮೇಲೆ ಈಕ್ವಿವೆಲೆನ್ಸ್ ಅಂದರೆ ಯಾವುದಾದ್ರು ಸ್ಟೇಟ್ಸು ಈಕ್ವಲ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಂಡು ಹೋಗಬೇಕು. ಅಟ್ ಲಾಸ್ಟ್ ಯಾವಾಗ ಎಲ್ಲ ಸ್ಟೇಟು ಕನ್ಸಿಡರ್ ಮಾಡಿ ಕಂಪ್ಲೀಟ್ ಆದಮೇಲೆ ಈಕ್ವಲ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕಾಗುತ್ತೆ. ಓಕೆನಾ, ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡೋದಾದರೆ ಮಾಡಿ. ಟ್ರಾನ್ಸಿಷನ್ ಟೇಬಲ್ ಬರೆಯೋದು ಬಿಡೋದು ನಿಮ್ಮ ಇಷ್ಟ. ಬರೆದ್ರೆ ಬರೀರಿ, ಇಲ್ಲಾಂದರೆ ದಟ್ಸ್ ಓಕೆ. ಟ್ರಾನ್ಸಿಷನ್ ಡಯಾಗ್ರಾಮ್ನ ನೀಟಾಗಿ ಬರೀರಿ. ಓಕೆನಾ, ಇದು ಕಂಪ್ಲೀಟ್ ಈಕ್ವಿವೆಲೆನ್ಸ್ ಮೆಥಡು. ನಿಮಗೆ ಈ ಕ್ವೆಶನಲ್ಲಿ ಆ್ಯಂಡ್ ಈ ಮೆಥಡಲ್ಲಿ ಏನೇ ಡೌಟ್ ಇದ್ರೂ ಕೂಡ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಐ ಟ್ರೈ ಟು ಸಾಲ್ವ್ ಸಮ್ ಮೋರ್ ಎಕ್ಸಾಂಪಲ್ಸ್. ಓಕೆನಾ, ನೆಕ್ಸ್ಟು ಬಂದುಬಿಟ್ಟು ಅನದರ್ ಒನ್ ಮೆಥಡ್, ದಟ್ ಈಸ್ ಟೇಬಲ್ ಫಿಲ್ಲಿಂಗ್ ಮೆಥಡ್. ಆ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ.